ಆತ್ಮಬಿಂಬಃ ಐಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ರಾಮ ತಾನೇ ಏನು ಬರ್ತಾನೆ, ರಾಮ ಬೆನ್ನತ್ತಾಗ ಅವನು ಏನು ಮಾಡ್ತಾನೆ, ನಾನು ಬಂದಿ ಮಾಡಿಬಿಡ್ತಾನೆ. ರಾಮ ನೋಡಿ ಹಿಂಗೆ ಲೆಕ್ಕ ಹಾಕಿ ಏನು ಮಾಡಿದ, ಅವ್ರು ಲಕ್ಷ್ಮಣ ಎಳೆದಾಡ್ಲಿಕ್ಕಂತ ತೊಗೊಂಡು ಹೋಗ್ಬೇಕಂತ, ಅರೆಸ್ಟ್ ಅಂತಲ್ಲ, ಅರೆಸ್ಟ್ ಮಾಡಿ. ಹಾಗೆ ರಾಮದೇವ್ರ ಲಕ್ಷ್ಮಣ ನೀ ಯಾರೋ, ಸಾಕ್ಷಾತ್ ಭೂಮಿಯನ್ನು ಹೊತ್ತ ಶೇಷಾವತಾರ ನೀನು, ಸಹಸ್ರ ಫಣಿಗಳಿಂದ ಕೂಡಿದ ಶೇಷಪ್ಪ. ನಿನ್ನ ತಲೆ ಮ್ಯಾಲ ಬ್ರಹ್ಮಾಂಡ ಸಾಸ್ವಿ ಕಾಲದಂಗೆ ನಿಂತದ, ಅಂಥ ಮಹಾಶಕ್ತಿಶಾಲಿ ನೀನು. ದೇವತೆಗಳಿಗೆ ಏನಂದ್ರೆ ಭೂಮಿಯಲ್ಲಿ ಅವತಾರ ಮಾಡಿದಾಗ ನಾವು ಯಾರಂತೆ ಗೊತ್ತಿಲ್ಲ, ಅವ್ರಿಗಿಂತ ದೊಡ್ಡವ್ರು ಹೇಳಬೇಕು ನೀ ಇಂಥವ, ಅವಾಗ ನೆನಪಾಗ್ಬಿಡ್ತು, ಅವಾಗ ಶಕ್ತಿ ಬಂದ್ಬಿಡ್ತು. ಇದು ಯಾರಿಗೆ? ಗರುಡ ಶೇಷ ಋತುತರು. ವಾಯುದೇವರಿಗೆ ಮಾತ್ರ ಭೂಮಿಯಲ್ಲಿ ಅವತಾರ ಮಾಡಿದಾಗ ತಮ್ಮ ಜ್ಞಾನ, ತಮ್ಮ ಬಲ, ಶಕ್ತಿ ನೆನಪಿರು. ನೋಡಿ ವಾಯುದೇವರು ಮಹಿಮಾ ಪರಶುಕ್ಲ ತ್ರಯರು ಅಂತ, ಪರಶುಕ್ಲ ತ್ರಯಂ ಸ್ವತ. ದೇವರು ಲಕ್ಷ್ಮೀ, ಬ್ರಹ್ಮದೇವರು ಸರಸ್ವತಿ, ವಾಯುದೇವರು ನಾರ. ಇವರು ಪರಶುಕ್ಲ ತ್ರಯರು ಅಂದ್ರೆ ಇವರ ಜ್ಞಾನ, ಬಲ ಮತ್ತು ಇದು ಶುದ್ಧವಾದಂತಹ ಶಕ್ತಿ. ಜ್ಞಾನ, ಬಲ, ವಾಯು ಅಂತಂತ ವಿಶುದ್ಧವಾದಂತಹ ಜ್ಞಾನ. ಇವು ಎಂದೂ ನಾಶ ಆಗಂಗಿಲ್ಲ, ಮೂಲ ರೂಪದಲ್ಲಿ ಇದ್ದಷ್ಟೇ ಇರ್ತಾವೆ. ವೇದ ಹೇಳ್ತಾ ಇರೋದು ಬಳಿತ್ಥ ತದ್ವಪೋಷೆ ಇದರ ಶತಂ. ಬಳಿತ್ಥ ಅಂದ್ರೆ ಬಲ, ಬಲ ಇತ್ತ. ಬಲ ಅಂದರೆ ಬಲ, ಬಲ ಅಂದರೆ ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇತ್ತ ಅಲ್ಲಿ ಹೆಂಗದನೋ ಇದು ಹಾಗೆ ಚೇಂಜ್ ಆಗಂಗಿಲ್ಲ. ಉಳುಕಿ ದೇವತೆಗಳಿಂದ ಅವತಾರ ಮಾಡಿದಾಗ ಅವ ಅಪ್ಪನ ದೋಷ, ಮನಸ್ಸಿನ ದೋಷದಿಂದ ಸ್ವಲ್ಪ ಒಳಗೆ ದೋಷಗಳು, ಅಜ್ಞಾನಾದಿಗಳು ಬಂದು ಎಂತಂಕ ಅಂದ್ರೆ ನಾ ಯಾರಂತೆ ಗೊತ್ತಿರಂಗಿಲ್ಲ. ಶಕ್ತಿ ಇರ್ತದೆ ಸ್ವಲ್ಪ ಇದರಂಗೆ, ಅದನ್ನು ನೆನಪು ಮಾಡಿಕೊಟ್ರೆ ಬರ್ತದೆ. ಲಕ್ಷ್ಮಣಗ ರಾವಣ ಹೊಡೆದ, ಕೆಳಗೆ ಬಿದ್ದ ಲಕ್ಷ್ಮಣ, ಮೂರ್ಛಾ ಬಂದಿದ್ದ. ಆಗ ರಾಮದೇವರಂದ್ರು ಈ ಲಕ್ಷ್ಮಣ ವೈತಾನ ಬಾಯಿ ಅಂತ, ಲಕ್ಷ್ಮಣ ನೀ ಆದಿ ಶೇಷಪ್ಪ. ಶೇಷದೇವರ ಶಕ್ತಿ ನೆನಪಾದ ಕೂಡಲೇ ಲಕ್ಷ್ಮಣನನ್ನು ಅವ್ನು ಎಳೆದಾಡ್ಲಿಕ್ಕಂತ ಹಿಂಗೆ, ಭೂಮಿನ ಅಳಿಗಾಡ್ಲಿಕ್ಕಂತ ಹಿಂಗೆ. ಲಕ್ಷ್ಮಣ ಬರವಲ್ಲ, ಭೂಮಿನ ಸರಿಗೆ ಹಿಂಗೆ. ನಾನು ದೃಷ್ಟಾಂತ ಕೊಟ್ಟಿನ ಪ್ರಾಂತ. ಕೆಲವು ಮನೆಗೆ ಅನ್ನ ಮಾಡಿರ್ತಾರೆ, ಚಿಗಟ್ ಅನ್ನ, ಅದು ತಿನ್ನೋ ಕಾಲಕ್ಕೆ ಎಲೆ ಅಳಿಗಾಡ್ತಿರ್ತದೆ ಹಿಂಗೆ. ಯಾಕಂದ್ರೆ ಅನ್ನಕ್ಕೆ ಎಲಿಗೆ ಇಷ್ಟು ತಾದಾತ್ಮ ಸಂಬಂಧ, ಅಂಟು ಬರಬಹುದು. ಅಂಟದಕ್ಕಿಂತ ಹಿಂಗೆ ಮಾಡಿದ್ರೆ ಎಲೆ ಮುಂದೆ ಬಂದುಬಿಡ್ತದೆ. ಹಂಗೆ ಅನ್ನದಿಂದ ಎಲಿ ಹೆಂಗೆ ಅಳಿಗಾಡ್ತದ, ಹಂಗೆ ಲಕ್ಷ್ಮಣ ದೇವರಿಂದ ಏನಾಯಿತು, ಭೂಮಿ ಅಳಿಗಾಡ್ಲಿಕ್ಕಂತೀವೋ ರಾವಣ ಬಿಟ್ಟು ಓಡಿ ಹೋಗ್ಬೇಕು. ಇಲ್ಯಾಕೆ ಹೇಳಕತ್ತೀನಿ ಅಂದ್ರೆ, ಈ ಶಕ್ತಿ ಎಂಬ ಆಯುಧವನ್ನು ಮಾವು ಕೊಟ್ಟ ಆಯುಧ, ಮಹಾಯುಧ ಅಂತ ಅದನ್ನು ಹಾಕಿದ. ಇಂಥ ಹೆಂಡತಿಯನ್ನು ಕರ್ಕೊಂಡು ವೈರೋಚನಶ್ಚ ದೌಹಿತ್ರಿ ವಜ್ರ ಜ್ವಾಲೇತಿ ನಾಮತ. ಕುಂಭಕರ್ಣನೊಂದು ಲಗ್ನ ಆಯಿತು. ವೈರೋಚನ ಮಗಳು ಕುಂಭಕರ್ಣನಿಗೆ ವಜ್ರಜ್ವಾಲ ಅಂತ ನೋಡಿ, ಹಂಗೆ ವಜ್ರದಂತೆ ಅವಳದು ಜ್ವಾಲ. ಏನು ಶೈರೋಷಶ್ಚ ಗಂಧರ್ವಾಂ ಸರಮಾಂ ನಾಮರದ್ಯಂ. ವಿಭೀಷಣ ಎಂಬುವಂಥವನಿಗೆ ಸರಮ ಎಂಬುವಂಥ ಶ್ರೇಷ್ಠ ಹೆಣ್ಮಗಳ ಲಗ್ನ ಮಾಡಿದ್ರು. ಹಿಂಗೆ ಕೃಪಣ ಲಗ್ನ ಆಯ್ತು, ರಾಮನ ಲಗ್ನ ಆಯ್ತು, ಹಾಗೆ ಹೋಯ್ತು. ಅದಕ್ಕೆ ಎಲ್ಲ ಹುಡುಗಿಯರಿಗೆ ಹೇಳಿದ್ದು ನಾನು, ಇವೆಲ್ಲ ಬರ್ಕೋರಿ, ನಿಮ್ಗೆ ನಾವು ಸ್ಪೀಚ್ ಇಡ್ತೀವಿ, ಕೇಳ್ತೀವಿ. ಆ ಹಿಂದಿನ ಆದಾಗ ನೀವು ಮುಂದೆ ಕೇಳ್ಬೋದು, ಬರೀ ಕೇಳಿಬಿಟ್ಟು ಹೋಗ್ಬೇಡ್ರಿ. ಅವ್ರಿಗೆಲ್ಲ ವಯಸ್ಸಾಗಿದೆ, ಅವ್ರಿಗೆ ನಡೀತದೆ, ಅವ್ರಿಗೆ ಭಾಳ ಕೇಳಂಗಿಲ್ಲ. ಅದು ನಿಮ್ಗಿಂತ ಅವರೇ ಚಂದ ಹೇಳ್ತಾರೆ. ನನ್ನ ಹುಡುಗಿಯರು ಏನು ಮಾಡಬೇಕು, ಯಾರು ಹೆಂಡತಿ, ಯಾರು ಹೆಸರು ಏನು, ನಾ ಎಲ್ಲ ಹೇಳೋದು ನಿಮ್ಮ ಸಲುವಾಗಿ ಹೇಳಬೇಕು. ಮಾತ್ರಾದ ತಸ್ಯ ಕನ್ಯಾಯ ಸ್ನೇಹ ಅತ್ಯಂತಮ್ಮುಜ ಸರೋಮಾ ವರ್ಧಯ ಸ್ವೇತ ತಸ್ಸ ಸರಮಾ ಭವತ.
ಈಗ ಸರಮ ಅಂತ ಯಾಕಂದ್ರೆ ಮಾನಸ ಸರೋವರದ ಅಲ್ಲಿ ಹುಟ್ಟಿಲ್ಲಂತೆ. ಅಲ್ಲಿ ಹುಟ್ಟಿ ಪೌರಧೆ ಜ್ವರದಾಗಮೆ ಭಾರಿ ನೀರು ಬೆಳೆದು ಬಿಡ್ತಾರೆ. ಹುಟ್ಟಿದ ಕೂಡ ಆ ನೀರ ಹಲ್ಕೋದು ಹೊಂಟ್ಲಾಕಿ ಆವಾಗಕ್ಕೆ ಅವು ಒದರಿದ್ದಂತ. ಸರಹ ಮಾ ವರ್ಧಸ್ವ, ಹೇ ಸರೋವರವೇ ಭಾಳ ಬೆಳಿಬೇಡ ನೀನು, ನಮ್ಮ ಮಗು ಸಾಯ್ತದ. ಸರ ಮಾ, ಹೇ ಸರಸ್ಸೇ ಮಾ ಅಂದ್ರೇನು? ಬೆಳೆಯಬೇಡ. ಆ ಸರಸ್ ಹಂಗೆ ನಿಂತ, ಅದಕ್ಕೆ ಸರಮ ಅಂತ ಹೆಸರು. ಈ ಪ್ರಕಾರ ಬಿಟ್ಟು ಮಂದೋದರಿ ಪುತ್ರಂ ಮೇಘನಾದಂ. ಆವಾಗ ಮಂದೋದರಿ ಮತ್ತು ರಾವಣನ ಜೋಡಿ ಅವರು ಭಾರಿ ದಂಪತಿಗಳು. ಅಲ್ಲಿ ಒಬ್ಬಾತ ಮಗ ಹುಟ್ಟಿದ. ಅವನ ಹೆಸರೇನು? ಉದತಾ ಸುಮಹನ್ ಮುಕ್ತೋ ನಾದೋ ಜಲರೋಪಮೆ. ಆ ಹುಡುಗರು ಹುಟ್ಟಿಗಳು ಅಳ್ತಾವ ನೋಡ್ರಿ, ಅಳಬೇಕು. ಅವು ಹುಡುಗರು ಅಳಲಿಲ್ಲ ಅಂದ್ರೆ ಮುಂದೆ ಎಲ್ಲರೂ ಅಳಿಸ್ತಾವ. ಪಟ್ ಪಡೆದು ಅಳಿಸ್ತಾನ. ಅವ ಹುಟ್ಟಿದ ಕೂಡಲೇ ಅವನ ಧ್ವನಿ ಆಯ್ತಂತೆ. ಹೆಂಗೆ? ಮೇಘನಾದ. ಮೇಘ ಅಂದ್ರೆ ಏನಮ್ಮ? ಮೋಡ. ಮೋಡದಂತೆ ಸಪ್ಪಳ ಆಯ್ತಂತೆ ಅದು ವೇಳೆ ಹುಟ್ಟಿದ ಕೂಡಲೇ. ಅದಕ್ಕೆ ಅವ್ವ ಅಪ್ಪ ಏನು ಮಾಡಿದ್ರು? ಅವನ ಹೆಸರು ಮೇಘನಾಥ್. ಮೇಘದಂತೆ ನಾದವುಳ್ಳವನು ಮೇಘನಾಥ್, ರಾವಣನ ಮಗ. ಮುಂದೆ ಇವನೇ ಯುದ್ಧದ ಒಳಗೆ ಮಹಾಪರಾಕ್ರಮ ತೋರಿಸಿ ಇಂದ್ರದೇವರನ್ನು ಸೋಲಿಸ್ತಾನೆ. ಇಂದ್ರಜಿತ್, ಇಂದ್ರನನ್ನು ಸೋಲಿಸ್ಬೇಕು. ಹವಾಪೈಂಟ್ ಹೆಸರು ಯಾವುದು? ಮೇಘನಾಥ್. ಅದು ತನ್ನ ಕರ್ತವ್ಯದಿಂದ ಬಂದಿದ್ದು, ತನ್ನ ಪರಾಕ್ರಮ ಬಂದದ್ದು ಹೆಸರು ಯಾವುದು? ಇಂದ್ರಜಿತ್. ಈ ಪ್ರಕಾರವಾಗಿ ರಾವಣ ತನ್ನ ಪರಾಕ್ರಮ ಬೆಳೆಸೋದು ಹೊಂಟ. ರಾವಣ ತಾ ಮಲ್ಕೋಳಕ್ಕೆ ದೊಡ್ಡ ಒಂದು ಶಯ್ಯಾಗಾರ ಮಾಡಿಬಿಟ್ಟಿತ್ತು. ಬಂಗಾರದ ಎಲ್ಲ ಕಡೆ ಬಂಗಾರ ಪಲಂಗ. ಅಲ್ಲಿ ವಿಶ್ರಾಂತಿಗಾಗಿ ಒಳಗೆ ಹೋಗ್ತಾನ. ಇವ ಕುಂಕಣ ಮಲ್ಕೊಂಡ್ಬಿಟ್ಟ. ಅವ್ನು ಹೆಂಗಂದ್ರೆ ರಾಮ ಶ್ವಾಸ ಹಿಂಗೆ ತೊಗೊಂಡ ಅಂದ್ರೆ ಅಲ್ಲಿ ಕಾಟ್ ಎಲ್ಲ ಹಿಂಗೆ ಬಂದು ಬಿಟ್ಟ. ಆ ಕಾಟ್ ಮಾತು ಆ ಕಡೆ ಹೋಗಿ ಬಟ್ಟಿ ಎಲ್ಲ ಎಷ್ಟೆಷ್ಟವ ಆ ಬೆಡ್ರೂಮ್ನಾಗಿಂದ ಎಲ್ಲ ಇಟ್ಟದ್ದು ಹಾರ ಕುಡಿಯೋದು ಎಲ್ಲ ಈಗ ಸರ್ವಂತ ಒಳಗೆ ಬರಬೇಕು ಮತ್ತು ಹೊರಗೆ ಹೋಗ್ಬೇಕು. ಹಿಂಗೆ ಜೋಕಾಲಿ ಹಿಂಗೆ ಅವ್ನು ನೋಡಿ ರಾವಣಂದ ನನಗಾಗಿ ನಿರ್ಮಾಣ ಮಾಡಿದ ತಮ್ಮ ಅನ್ಕೊಂಡಲ್ಲ. ಹೇಳಂದ್ರೆ ಹೇಳವೇನು? ಶಂಖ ಹೊಡೆದ್ರು ಹೇಳ್ತಿದ್ದ. ಅವನು ಎಬ್ಬಿಸ್ಲಿಕ್ಕೆ ಹೇಳ್ತಾರೆ ಭಾಳ. ಹಿಂಗೆ ಕೈ ಮಾಡೋದು, ನೀರು ಗೊತ್ತೋದು ಅದೆಲ್ಲ ನಡೀತಿತ್ತು. ದೊಡ್ಡ ಚಾಕು ಚೂರಿ ತಂದು ಚುಚ್ಚಬೇಕು ಅವನು. ಚುಚ್ಚಿದು ಮಾಡಿ ಆಮೇಲೆ ಅವ್ರು ಹಿಂಗೆ ಕಳ್ತೇವೆ. ಏನೋ ಆಯ್ತು. ಆಮೇಲೆ ಎದ್ದು ಕೂಡಲೇ ಅವಾಗ ಹೆಂಗೆ ಕೆಲವ್ರು ಬೆಡ್ ಟೀ ಅಂತಂತಾರೆ. ಬೆಡ್ ಟೀ ಅಂದ್ರೆ ಎದ್ದು ಕೂಡಲೇ ಕೆಲವು ಚಹಾ ಕುಡಿತಿರ್ತಾರೆ. ಅಂದ್ರೆ ಮುಖ ತೊಳ್ಕೊಂಡು ಕುಡಿದ ರುಚಿ ಹತ್ತಂಗಿಲ್ಲ. ಅದು ಒಳಗಿನ ಜ್ವಲ್ಲ ಕಫ ಅದೆಲ್ಲ ಮಿಶ್ರವಾಗಿ ಕಾಫಿ ಒಳಗೆ ಬಂದು ಅದೊಂದು ಏನು ಆಚಾರ್ಯ ಬೆಡ್ ಟೀ, ಏನು ಬೆಡ್ ಟೀ ಮಾರಾಯ ನಿನ್ನ ಬ್ರಾಹ್ಮಣತ್ವ ಡೆಡ್ ಆಗಿದೆ, ಅದು ಬೆಡ್ ಆಗಿದೆ. ಬೆಡ್ ಟೀ ಅಂದ್ರೆ ಒಳಗಿನ ಬಾಯಿ ಒಳಗಿದ್ದಂಥ ಎಲ್ಲ ಕಲ್ಮಶ ಸಮೇತವಾದ ಕಾಫಿ. ಅದು ಉಳಿದವ್ರಿಗೇ ರುಚಿ. ನಾಯಿಗೆ ಹೊಲಸು ಹೆಂಗೆ ಸೇರ್ತದೆ. ಇದು ಎರಡನೇ ನಾಯಿ. ಮೊದಲನೇದ್ದು ಅಶಾಸ್ತ್ರೀಯವಾದದ್ದು, ಎರಡನೇದ್ದು ಕುಂಭತನ. ಇವೇನು ಮಾಡಿದ? ಈ ಬೆಡ್ ಟೀ ಸಂಸ್ಕೃತಿ ಬಂದದ್ದು ಯಾರಿಂದ? ಕುಂಭಕರ್ಣ. ಬೆಡ್ ಟೀ ಅಲ್ಲ, ಬೆಡ್ ಬ್ಲಡ್ ಅಂದ್ರೆ ಮಲ್ಕೊಂಡಾಗೆ ಅವಾಗ ಒಂದು ವಾಟಗ ರಕ್ತ ಅಲ್ಲ, ಒಂದು ಕೊಳಗಲ್ಲ, 20-30 ಡ್ರಮ್ ಕುಡಿತಿದ್ದಂತ ಎದ್ದು ಕೂಡಲೇ. ಏನು ರಕ್ತ. ಆಮೇಲೆ ಈ ಕಡೆ ನೋಡ, ಈ ಕಡೆ ಭಯಂಕರ ಮಾಂಸ ಪರ್ವತ, ಅದು ಮಾಂಸ ತಿನ್ನೋದು, ರಕ್ತ ಕುಡಿ. ಇದೇನು ಎದ್ದ ಮ್ಯಾಲಿಂದು ಮುಂದೆ ಮಧ್ಯಾಹ್ನ ಊಟ ಒಂದು ಏನು ಐತೆ ಅದಕ್ಕೆ ಅವ ಏನು ಮಾಡ್ತಿದ್ದ? ಯುದ್ಧ ಒಳಗೆ ಎಲ್ಲ ಕಪಿಗಳು ಸಣ್ಣ ನಾವು ಭಯ ಹಾಕೊಂಡ್ಬಿಡ್ತೇವೆ ಚುರುಮುರಿ ಪ್ರಾಣಿದಂಗೆ.
ಇನ್ನೊಂದು ಕಪಿಗಳೆಲ್ಲ ಅಂತ ಆ ಕಪಿಗಳು ಹೊರಗೆ ಬಂದುಬಿಡ್ತಿತ್ತು ಅವ್ನು ಮೂಗಿನಿಂದ ಕಿವಿನಿಂದ ಹೊರಗೆ ಒಳಗೆ ಹೋಗ್ತಿತ್ತು ಹೊರಗೆ ಅವನು ಮೂಗ ಇದ್ದ ಲಟ್ ಇರ್ತಿತ್ತು ಹೊಟ್ಟೆ ಹಂಗೆ ಜಿಗದು ಒಳಗೆ ಹಾರಿ ಮೂಗಿನಿಂದ ಬಂದ್ಬಿಟ್ಟು ಕಿವಿಯಿಂದ ಬಂದ್ಬಿಡು ಹಲ್ಲಿನ ನಡುವು ಜಾಗ ಇತ್ತು ಅಲ್ಲಿಂದ ಬರ್ತಿತ್ತು ರೋಮಕೂಪಗಳು ನಮಗೆ ನಿಮಗೆ ಈ ಕೂಟದ ಇದಿರ್ತಾವಲ್ಲ ಅವನು ಒಂದೊಂದು ಕೂದದ ಕೂಪನೇ ನಮ್ಮ ಬಾವಿ ಇದ್ದಂಗಿತ್ತು ಅದ್ರಾಗಿಂದ ಬಂದ್ಬಿಡ್ತು ಬಂದಿರೋದು ಇಂಥ ಕುಂಭಕರ್ಣ ಅವನು ರಕ್ಷಮಾಣೋ ವರಸ್ತೀವಿ ಚನ್ನ ಕಾಷ್ಟೇ ದಿವಾನರ ಈ ಪ್ರಕಾರವಾಗಿ ರಾವಣ ತನ್ನ ನದೀಂ ಗಜೈವ ಕ್ರೀಡನ್ ವೃಕ್ಷಾನ ವಾಯು ರಾವಣ ಉನ್ಮತ್ತನ ಬಂತು ಅವನಿಗೆಲ್ಲ ಅದ ಬ್ರಹ್ಮದೇವರ ವರ ಅದ ದೇವತೆಗಳ ನನಗೇನು ಮಾಡ್ತಾರ ವಿದ್ಯೆ ಅದ ಶಕ್ತಿ ಅದ ಸಂಪತ್ತದ ಯಾವ ನನಗೇನು ಪಂಕ್ಷಾಂ ಸಂಪ್ರೇಷಯಾಮ ಸುತಚಗ್ರೀವಶ್ಚ ವೈಹಿತಂ ನಿರ್ಮಾಣವ ಉದ್ಯಾನದೊಳಗೆ ಹೋಗಿ ಯಾರ್ಯಾರು ಆಟ ಆಡ್ತಾರ ಎಲ್ಲ ಹುಡುಗರು ಅವನು ಕೆಡಿಸ್ಬಿಡು ಲೋಕದ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯನ್ನು ನೋಡು ಎಲ್ಲರನ್ನೂ ಕೂಡ ಪೀಡಿಸೋದು ಗುಂಡಾಗಳು ಹೆಂಗಿರ್ತಾರ ಒಣೆಯ ಗುಂಡಾಗಳು ಹಂಗೆ ನಗಾನ್ ವಜ್ರಯೋತ್ಸೃಷ್ಟೋ ವಿಧ್ವಂಸಯತಿ ರಾಕ್ಷಸ ಅವನ ಹೊಂಟ ಏನಾದರೂ ದೊಡ್ಡ ಪರ್ವತ ಎದುರಿಗೆ ಬಂತಂದ್ರೆ ಗುದ್ದಿ ಬಿಡ್ತಿದ್ದ ಪರ್ವತ ಪುಡಿ ಹೋಗೋದು ಪರ್ವತ ಸರಿಬೇಕು ಸಗತ್ವ ನಗರೀಂ ಲಂಕಾ ಮಾಸಸಾದ ವಿಭೀಷಣಂ ಮಾನಿತಸ್ಥೇನ ಧರ್ಮೇಣ ಪೃಷ್ಟಶ್ಚಾಗಮನಂ ಪ್ರತಿ ಅವಾಗ ದೇವತೆಗಳನ್ನು ಋಷಿಗಳನ್ನು ಮುನಿಗಳನ್ನು ರಾವಣ ಹಿಂಗೆ ಪೀಡಿಸೋತ ರಾವಣೋ ಲೋಕರಾವಣ ಪ್ರಸಿದ್ಧ ಆಗಿಬಿಟ್ಟ ಏನು ಬಡಿಯೋದ್ರೊಳಗೆ ತುಳುಗು ಮಾಡೋದ್ರೊಳಗೆ ಅದ್ರೊಳಗೆ ಪ್ರಸಿದ್ಧ ಆಗಿಬಿಟ್ಟ ಆ ಅವನ ಅಪಕೀರ್ತಿ ಅವನ ಅಣ್ಣ ಕೇಳಿದ ಯಾರಿಗೆ ಕುಬೇರ ಅವಾಗ ಕುಬೇರ ನಮ್ಮ ತಮ್ಮ ಎಷ್ಟೊಂದು ರಾವಣ ವಿಶ್ರವಸ ಋಷಿಯ ಮಗ ನಮ್ಮ ತಂದೆ ಹೇಳಿದರೂ ಕೇಳಿಲ್ಲ ನಾ ಅಣ್ಣಾಗಿ ಆದರೆ ಹೇಳಬೇಕು ತಮ್ಮಂದರು ತಪ್ಪು ಮಾಡ ಅಣ್ಣಂದ್ರೆ ಹೇಳಬೇಕು ಅದಕ್ಕೇನು ಮಾಡಿದವ ದೂತನ ಕೊಟ್ಟು ಕಳ್ಸ ವಿಭೀಷಣ ಒಳ್ಳೆಯ ಯಕ್ಷನ ಕೊಟ್ಟು ಕಳ್ಸ ಅವ ಯಕ್ಷ ಏನು ಮಾಡಿದ ನಮಸ್ಕಾರ ಮಾಡಿ ರಾವಣ ಬಂಗಾರ ಯಾಕೆ ಬಂದ್ಯಪ್ಪ ನೀನು ನಾನು ನಿಮ್ಮ ಅಣ್ಣನ ದೂತನಾಗಿ ಬಂದೇನು ನಮ್ಮ ಅಣ್ಣ ಏನು ಹೇಳ್ಯಾನ ಹೇಳಪ್ಪ ರಾಜನ್ಮದಾಮಿತೆ ಸರ್ವಂ ಭ್ರಾತಾದ ವಿಧಬ್ರವಿ ನಿಮ್ಮ ಅಣ್ಣ ಏನು ಹೇಳ್ಯಾನ ನಾ ಹೇಳ್ತೀನಿ ಕೇಳು ಏನಂದ್ರೆ ನೀನು ಅತ್ಯುತ್ತಮ ಋಷಿಯ ಪುತ್ರ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದಿ ಶಕ್ತಿ ಪಡೆದಿದ್ದಿ ಚತುರ್ಮುಖ ಬ್ರಹ್ಮದೇವದಿಂದ ವರ ಪಡೆದಿದ್ದಿ ನಿನಗೆ ಜೀವನದ ಒಳಗೆ ದೇವತೆಗಳಿಗಿಂತಲೂ ಹೆಚ್ಚು ನೀನು ಶಕ್ತಿ ಪಡೆದು ಬಿಟ್ಟಿದ್ದಿ ದೇವತಾನಾಂ ಸಮೋದ್ಯೋಗ ತತ್ವ ರಾಜನ್ಮಯ ಶ್ರುತ ಆದರೆ ನೀ ಇದೆಲ್ಲ ಶಕ್ತಿಯನ್ನು ಋಷಿಗಳನ್ನು ಪೀಡಿಸೋದು ದೇವತೆಗಳನ್ನು ಪೀಡಿಸೋದು ಮುನಿಗಳನ್ನು ಪೀಡಿಸೋದು ಎಲ್ಲದಕ್ಕಿಂತ ಹೆಚ್ಚ ಹೆಣ್ಮಕ್ಕಳನ್ನು ಕೆಟ್ಟ ದೃಷ್ಟಿಯನ್ನು ನೋಡಿ ಆ ವ್ಯಭಿಚಾರವನ್ನು ಮಾಡೋದು ನೀನು ಮಾಡಲಿಕ್ಕತ್ತಿ ಅಂತ ನಾನು ಕೇಳ್ಕತ್ತೀನೋ ನನ್ನ ತಮ್ಮನಾಗಿ ವಿಶ್ರವಸ ಋಷಿಗಳ ಮಗನಾಗಿ ಇದು ಮಾಡೋದು ಯೋಗ್ಯ ಅಲ್ಲ ನೋಡ್ರಿ ಮನೆಯೊಳಗೆ ಯಾರು ತಪ್ಪು ಹೇಳೇ ಬಿಡಬೇಕಂತ ಅವನು ತನ್ನ ಅನುಭವ ಹೇಳ್ತಾನೆ ನಾನು ಇಷ್ಟೆಲ್ಲ ತಪಸ್ಸನ್ನು ಮಾಡಿ ಸಂಪತ್ತಿ ಪಡೆದು ಕುಬೇರಂತನ ಧನಾಧ್ಯಕ್ಷನಾಗಿ ನಾ ಒಂದು ಸಲ ಕೈಲಾಸಕ್ಕೆ ಹೋಗಿದ್ದೆ ಮಹಾದೇವರನ್ನ ನಮಸ್ಕಾರ ಮಾಡಿದ್ದೇನೆ ಮಹಾದೇವರ ಮಗಳು ಕೂತಿರ್ತಕ್ಕಂಥ ಸಾಕ್ಷಾತ್ ಲೋಕೈಕ ಸುಂದರಿಯಾದ ಪಾರ್ವತಿಯನ್ನು ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ನೋಡಿದೆ ಆಕೆ ಜಗನ್ಮಾತ ಲೋಕೈಕ ಸುಂದರಿ ಆಕೆ ಜಗನ್ಮಾತೆಯನ್ನು ತಾಯಿಯಂತೆ ಕಾಣಬೇಕು ಇಲ್ಲ ನಾ ಸ್ವಲ್ಪ ಕಾಮದೃಷ್ಟಿಯಿಂದ ನೋಡಿದೆ ಏನಾಯಿತು ಯಾವ ಕಣ್ಣಿಂದ ನಾನು ನೋಡಿದ್ದೇನೋ ಆ ಕಣ್ಣ ಕೆಂಪಾಗಿದೆ ಹಳದಿ ಮಿಕ್ಸ್ ಕೆಂಪು ಅದು ಸರಿಯಾಗಿ ಆಗಲಿಲ್ಲ ಅವ ದೇವ್ಯಾ ದಿವ್ಯ ಪ್ರಭಾವೇಣ ದಗ್ಧಂ ಸವ್ಯಂ ಮಮೇಕ್ಷಣಂ ರೇಣುಧ್ವಸ್ತಾಮಿವ ಜ್ಯೋತಿ ಪಿಂಗಲತ್ವ ಉಪಾಗತಃ ಹಂಗೆ ಸ್ವಲ್ಪ ಹಳದಿ ಮಿಕ್ಸ್ ಕೆಂಪು ಅಂತಾರಲ್ಲ ಇವತ್ತಿಗೂ ಹಾಗೆ ಇದೆ ನನಗೆ ಕಣ್ಣ ಅಂತ ನೋಡಿ ಕುಬೇರ ತಾ ಮಾಡಿದ ಅಪರಾಧವನ್ನು ಹೇಳಿದ ತುಷ್ಟಿ ವರ್ಷದಶ್ಚಾಷ್ಟ ಅವನ ಏನು ಮಾಡಿದ ಮಹಾ ತಪಸ್ಸನ್ನು ಮಾಡಿದ ತಪ್ಪಾಯ್ತು ನನ್ನಿಂದ ತಪಸ್ಸನ್ನು ಮಾಡಿದ ಮಹಾದೇವರ ಬಂದು ಏನಪ್ಪ ಸಂಪ್ರೀತನಾಗೇನು ನೀನೇನು ವರವನ್ನು ಬೇಡು ಪ್ರೀತೋಸ್ಮಿತವ ಧರ್ಮಜ್ಞ ಮಯಾ ವೈದ ವೃತಂ ಚೀರ್ಣಂ ತ್ವಯಾ ಚೇದನಾಧಿಪ ತತ್ ಸಖಿತ್ವಂ ಅಲ್ಲ ನಾನು ನಿನ್ನ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ ಹೆಂಗೆ ಬಂದೆ ಅಂತ
ಒಪ್ಪಿದ್ದಾಗಿ ಹೇಳಿದ. ಮನುಷ್ಯನ ಕಾಮ ಕ್ರೋಧಗಳಿರು ಸ್ವಾಭಾವಿಕ. ನೀನು ಪಾರ್ವತಿ ಜಗನ್ಮಾತೆಯಾದ ತಾಯಿಯನ್ನು ಕೆದ್ದು ನಿಂಗೆ ಫಲ ಸಿಕ್ಬಿಡ್ತಾನೆ. ಏನು ಕಣ್ಣೇ ಚಂದ ಮುಖದ ಒಳಗೆ ಒಂದು ಯಾವುದೋ ಸಟ್ಟ ಕಣ್ಣಿತ್ತಂದ್ರೆ ಎಲ್ಲ ವರ ಚಂದದಲ್ಲಿ ಕಣ್ಣೊಂದು ಬಾಧವ ಅಂತ. ಮುಖ ನಮ್ಮ ಸೌಂದರ್ಯ ಬೆಳೆಸೋದೇ ನಮ್ಮ ಕಣ್ಣು, ಮೂಗ, ಹಲ್ಲು ಇವೆಲ್ಲ ಸರಿಯಾಗಿ ಕರೆಕ್ಟ್ ಇರಬೇಕು. ಎಲ್ಲ ಚಲೋ ಅದರಿ, ಹಲ್ಲು ಹೊರಗೆ ಬಂದಾವ. ಆದ ಕಾರಣ ಲಗ್ನ ಆಗಾಗಿ ಎಲ್ಲ ಚಂದದ. ಅವನ ದೇಹಕ್ಕೆ ತಕ್ಕಂತೆ ಕಿವಿಗಳ ಹಾನಿ ಹಂಗವ, ಮೂಗ ಗರುಡನಂಗವ, ಹಲ್ಲುಗಳು ಸುರಪಳಕನಂಗವ. ಅಂದ್ರೆ ಎಲ್ಲ ಉಳಿದೆಲ್ಲ ಬೆಟರ್, ಪರವಾಗಿಲ್ಲ. ಈಗೇನಾಯ್ತು, ಕಣ್ಣ ಕೆಟ್ಟು ವಿರೂಪ ಆಯ್ತು. ಜ್ಞಾನಿಗಳನ್ನು, ಉತ್ತಮ ಸ್ತ್ರೀಯರನ್ನು, ಯಾವುದೇ ಸ್ತ್ರೀಯರನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಮ್ಮ ಕಣ್ಣುಗಳು ಹಿಂಗೆ ಕೆಟ್ಟು ಕುಬೇರಿರಲಿ ಯಾರೇ ಇಲ್ಲ. ಆದರೆ ಮಹಾದೇವರಂದ್ರು ನಾ ಸಂಪ್ರೀತನಾಗಿ ಯಾಕೆ ಬಂದಿನಂದ್ರೆ ಇದು ಮಾಡಿದ ಮಹಾ ತಪ್ಪು ಅಂತ ನೀವು ತಿಳ್ಕೊಂಡು ಪಶ್ಚಾತ್ತಾಪ ತಪ್ತನಾಗಿ ಉಪವಾಸ ಮಾಡಿ ವನವಾಸ ಮಾಡಿದಿಲ್ಲ ತಪಸ್ಸು. ಅದಕ್ಕೆ ನಮ್ಮ ನೋಡಿ ಎಷ್ಟು ಜ್ಞಾನಿಗಳು ಕ್ಷಮಾಶೀಲರು. ತಪ್ಪು ಮಾಡೋದು ಮನುಷ್ಯನ ಒಂದು ಸ್ವಭಾವ, ತಪ್ಪಾಗ್ತವೆ. ತಾ ಮಾಡಿದ ತಪ್ಪಂತ ಒಪ್ಪಗೊಂಡು ಅದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ತಪಸ್ಸನ್ನು ಮಾಡಿ ಅದಕ್ಕೆ ನಾನು ಸಂತೋಷ ಆಗಿದೆ. ನೋಡ್ರಿ, ದೇವ ಸಂತೋಷ ಯಾರಾಗ್ತದೆ ಅಂದ್ರೆ ಬರೀ ಅಪರಾಧ ಮಾಡಿದವರು ಅಲ್ಲ, ನಾನು ಮಾಡಿದ್ದು ಅಪರಾಧ. ಏಕಾದಶಿ ನಾವು ಊಟ ಮಾಡೋದು ತಪ್ಪು, ನಾನು ಮಾಡಿದ್ದೇನೆ, ದೇವರೇ ಕ್ಷಮಿಸು, ಇನ್ನೊಂದಂತಹ ದುರ್ಬುದ್ಧಿ ಕೊಡಬೇಡ, ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ ಈಶಯನ್ನನೆ ಉದ್ಧರಿಸಬೇಕೋ. ಒಡಲು ಕಿಚ್ಚಿಗೆ ಪರರ ಒಡ ಕಡು ನೋಯಿಸಿದೇನಯ್ಯ ಅಂತ ಎಷ್ಟು ಸುಂದರವಾದಂತಹ ತಮ್ಮ ಅನುಭವ ಹೇಳ್ತಾರೆ. ಪದ್ಮನಾಭನಿ ದಿನದಿ ಕದ್ದುಂಡು ಕಾಯವನು ವೃದ್ಧಿ ಮಾಡಿದೇನಯ್ಯ. ವೃತ ನಿಯಮ ಉಪವಾಸ ಒಂದಿನವೂ ಮಾಡಲಿಲ್ಲ. ನೋಡಿ, ಅತಿಥಿಗಳಿಗೆ ಅನ್ನವನ್ನು ಇಯಲಿಲ್ಲ. ಏನು ಮಾಡಿದ? ಪದ್ಮನಾಭನ ದಿನದಿ. ಆ ಪದ್ಮನಾಭ ಯಾರು? ನಾರಾಯಣ, ಹರಿ. ಒಂದು ದಿವಸ ಯಾವುದು? ಹರಿ ದಿವಸ ಯಾವುದು? ಏಕಾದಶಿ. ಕದ್ದುಂಡು ಮನೆಯೊಳಗೆ ಇಟ್ಟಿರ್ತಕ್ಕಂಥ ಒಳ್ಳೆ ಅವಲಕ್ಕಿ ಇವಲಕ್ಕಿ ಕದ್ದು ಊಟ ಮಾಡಿ ಹೊರಗೆ ಕೂತ್ಕೊಂಡು. ಯಾಕ್ರಿ? ನಿಶ್ಚಕ್ರ ಉಪವಾಸ ನಂದು. ನಿಶ್ಚಕ್ರ ಅಂದ್ರೆ ಏನು ಅಂತ ಯಾರೋ ಕೇಳಿದ್ರು. ಚಕ್ರ ಅಂದ್ರೆ ಏನು ಹೇಳಿದ್ರು? ಬಕ್ರಿ. ನಿಶ್ಚಕ್ರ ಬಕ್ರಿ ಬಿಟ್ಟು ಉಪವಾಸ. ಚಪಾತಿ ತಿಂತೀವಿ ಹಂಗಲ್ಲ. ನಿಶ್ಚಕ್ರ ಅಂದ್ರೆ ಚಕ್ರ ಶಬ್ದಕ್ಕೆ ಅರ್ಥ ಅಲ್ಲಿ ಆಹಾರವನ್ನು ಎಲ್ಲವನ್ನು ಬಿಡು. ಇದೆಲ್ಲ ಸರ್ವ ಪಾಪ ಪ್ರಾಯಶ್ಚಿತ್ತ ಅಂತಾರೆ. ಕುಬೇರ ಮಹಾನುಭಾವ. ಯಾಕೆ ನೋಡಿ, ಕುಬೇರ ರಾವಣ ಇಬ್ಬರು ನೋಡಿ ಶ್ರೇಷ್ಠ ಯಾರು ಕನಿಷ್ಠ. ಕುಬೇರ ತಾನು ಮಾಡಿದ ಒಂದು ಸಣ್ಣ ತಪ್ಪನ್ನು ಒಪ್ಪಿ ತಾನೇ ಪ್ರಾಯಶ್ಚಿತ್ತ ಮಾಡಿಕೊಂಡು ಮಹಾದೇವರಿಗೆ ನಮಸ್ಕಾರ ಮಾಡಿದ. ನನ್ನ ಗೆಳೆಯ ಆಗಪ್ಪ, ನೀನು ಇಲ್ಲೇ ಎದ್ದು ಬಿಡುವಂಥದ್ದು ಅಲಕಾನಗರ ಅಂತದ ಅಲ್ಲಿದ್ದ. ಅವ ತಮ್ಗೆ ಹೇಳ್ತಾನೆ, ನಾ ಹಿಂಗೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿನು. ದೇವ್ಯಾದಗ್ಧಂ ಪ್ರಭಾವೇಣ ಏಕಾಕ್ಷ ಪಿಂಗಲಾತ್ಯವ ನಾಮಸ್ಥಾಪ್ಯತೆ ಏವಂತೇನ ಸಖಿತ್ವಂತೂ ಅಧರ್ಮಿಯೋಗ ನಿವತ್ತ. ಅದಕ್ಕೇನು ಮಾಡಪ್ಪ ರಾವಣ, ನೀ ಅಧರ್ಮ ಬಿಟ್ಟುಬಿಡು, ಸೊಕ್ಕ ಬಿಟ್ಟುಬಿಡು. ಏನು ಎಲ್ಲ ಋಷಿಗಳನ್ನು ನೀನು ಪೀಡಿಸ್ತಿದ್ದೆ ಅಂತ. ನೀನು ಇದು ಯಾವ ಮಾಡಬೇಡ. ಇದೆಲ್ಲ ಕೇಳಿದ ರಾವಣ, ನಮ್ಮ ಅಣ್ಣನ ಸಂದೇಶ ಹೇಳಿ ಬಂದೇನೇನು? ನಮ್ಮ ಅಣ್ಣಗೆ ನನಗೆ ಹೇಳೋದು ಧೈರ್ಯ ಹೆಂಗೆ ಬಂತು ನೋಡಿ. ಆಯಿತು ಅಂತಂದಿಲ್ಲ, ಇದು ಹೇಳಿದ ಹೆಂಗೆ ಅಂತ. ಏಕಾದಶಿ ಮಾಡ್ರಪ್ಪ ಅಂದ್ರೆ ಅಲ್ರಿ ಆಚಾರ, ನನಗೆ ಏಕಾದಶಿ ಹೇಳೋದು ಧೈರ್ಯ ನಿಮ್ಗೆ ಹೆಂಗೆ ಬಂತು? ನಾ ಯಾರು ಗೊತ್ತದ ಅಂದ್ರೆ ಮಾಡೋದಕ್ಕ ದೊರೆ ಉಳಿದ್ರು. ಹೇಳಿದ್ರೆ ಹೆಂಗೆ ಅಂತ ಇಂಥ 9 ಇರ್ತಾರೆ. ಏನು ಮಾಡಿದ? ನೈವತ್ತೊಂಬತ್ತಿನೋ ತಾತ ನನಗೆ ಯಾವ ಸಂದೇಶ ಕಳ್ಸ್ಯಾನ, ನಾವು ನಮ್ಮ ಅಣ್ಣನೂ ಒಂದು ಕೈ ನೋಡ್ತಾನೋ
ಈಗ ನನಗೆ ಇಂಥ ಮಾತು ಹೇಳಿ ಕಳಿಸಿ ನಿನ್ನನ್ನು ಕೊಲ್ತಾನಂತ ಹೇಳಿ ಏನು ಮಾಡಿದ ರಾವಣ ಕೈಯಾಗಿತ್ತು ದೊಡ್ಡ ಆಯುಧವನ್ನು ಹೊಡೆದು ಕೊಂದು ಬಿಟ್ಟು ಅವನನ್ನು. ಯಾರನ್ನ? ಸಂದೇಶ ಹೇಳಿಕ್ಕೆ ಒಂದು ದೂತನು. ಎಂಥ ಅನ್ಯಾಯ. ನ ಹಂತವ್ಯೋ ಗುರುಚೇಷ್ಟೋ ಮಯಾಯಮಿತಿ ಮನ್ಯತೆ ಪಶ್ಚಾತ್ ಪಿದಾನಿ ಸುತ್ವಾಮಿ ವಾಕ್ಯಮೇಧ ಕೃತಾಮತೆ ತ್ರಿಲೋಕಾನಪಿ ಜೇಷ್ಯಾಮಿ. ಅದಕ್ಕೆ ಅಂದಂತವ ನಾನು ಮೂರೂ ಲೋಕನ ಗೆಲ್ಲವಿದ್ದೀನಿ. ಇನ್ನು ಈಗೇನು ಹೇಳ್ತೀನಿ, ಈಗ ಶುರು ಮಾಡಿದ್ದೀನಿ ಮುಂದಿನ ಪಿಣಿಸ್ಲಿಕ್ಕೆ. ಅವನೊಂದು ಕೈ ನೋಡ್ತು ಕುಬೇರನ ಹೇಳಿ ಚತುರೋ ಲೋಕಪಾಲಾಸ್ತಾನ್ ನಯಿಷ್ಯಾಮಿ ಯಮಕ್ಷಯಂ. ಈಗ ಮಾಡಿ ಯೂನಿವರ್ಸಿಟಿಗೆ ಬಂದು ನೋಡಿ, ಮೂರ್ಖರಿಗೆ ಸಕ್ಕಿಗೆ ಬಂದವ್ರಿಗೆ ಉಪದೇಶ ಮಾಡಬಾರ್ದು. ಉಪದೇಶೋ ಹಿ ಮೂರ್ಖಾಣ ಪಯಃಪಾನಂ ಭುಜಂಗಾನ. ಹಾವಿಗೆ ಹಾಲು ಕುಡಿಸಿದಾಗ ವಿಷಾನೇ ಆಗ್ತದೆ. ಹಂಗೆ ಮೂರ್ಖರಿಗೆ ಉಪದೇಶ ಮಾಡೋದ್ರಿಂದ ಮತ್ತೆ ಸಿಟ್ಟಿಗೆ ತರಿಸಂಗೆ ದಸ್ತೇವೆ ಸಾರ್ಥಂ. ಅದಕ್ಕೆ ಬಂದು ತನ್ನೆಲ್ಲ ಮಂತ್ರಿಗಳಿಂದ ಕೂಡಿಕೊಂಡು ನೋಡಿ, ಅವರೆಲ್ಲ ಮಂತ್ರಿಗಳಿದ್ದಂಥವಾಗ ಮಹೋದರ, ಪ್ರಹಸ್ತ, ಮಾರೀಚ, ಸುಖ, ಕಾರಣ, ಕುಮ್ರಾಕ್ಷ, ನಿತ್ಯಂ ಸಮರಗದ್ದಿನ, ಪುರಾಣಿಸ ನದಿ ಶೈಲ ವನ ನಿಪವರಾಣಿಸ. ಅವನೇನು ಮಾಡಿದ, ಜಗತ್ತಿನೊಳಗೆ ನಾ ಸಂಚಾರ ಹೆಂಗೆ ಮಾಡವನೇ ಉನ್ಮತ್ತನ ತಿರುಗಾಡ್ತಿದ್ದ. ಗುಂಡಗಳು ಹೆಂಗೆ ತಿರುಗಾಡ್ತಿಲ್ಲ ಇದ್ರೊಳಗೆ ತಿರುಗಾಡಿ ಕೈಲಾಸ ಪರ್ವತಕ್ಕೆ ಹೋದ. ಅಲ್ಲಿ ಏನು ಭಾರಿ ಭಾರಿ ಸುಂದರ ವನಗಳು ಉದ್ಯಾನಗಳಿದ್ದು ಎಲ್ಲ ಗಿಡ ಕೆಡಿದು ಇದು ಮಾಡೋದು ಹೆಂಗೆ ಬೇಕಾದ್ರೆ ಮಾಡ್ಕೊಂಡು ಯಕ್ಷರನ್ನು ಯುದ್ಧ ಆಡಿದ. ಯಕ್ಷರಿದ್ರಲ್ಲಿ ಎಲ್ಲರೂ ಕೊಂದು ಹಾಕಿಬಿಟ್ಟ. ಅವಾಗ ತಶ್ಚ ನೈಋತರಾಜಶ್ಚ ಶೈಲಂ ಸಂಚಾರ. ಅವಾಗ ಅಲ್ಲಿ ಭಾರಿ ಭಾರಿ ಉದ್ಯಾನಗಳಿದ್ದು ಅದನ್ನು ಕೊಂದು ಹಾಕಿದ. ಸ ಮಹಾತ್ಮ ಸಮುದ್ಯಮ್ಯ ಕಾಲದಂಡೋಪಮಾಂ ಜಲಂ ವೈವೇತ ಸೌಮ್ಯಂ ನಯನ್ ಯಕ್ಷಾನ್ ಯಮ. ಎಲ್ಲ ಯಕ್ಷರನ್ನು ಕೊಂದು ಹಾಕಿಬಿಟ್ಟು ಆಮೇಲೆ ವಿಷ್ಣು ಪರಮಾತ್ಮ ಹೆಂಗೆ ದೈತ್ಯನ ಕೊಲ್ತಾನೋ ಹಾಗೆ ರಾವಣ ಎಲ್ಲರನ್ನು ಸಂಹಾರ ಮಾಡ್ತಕ್ಕಂಥವನಾಗಿದ್ದಾನೆ. ಆಮೇಲೆ ಕೈಲಾಸ ಪರ್ವತ ಮಹಾದೇವರು ಇರೋ ಜಾಗ, ಅಲ್ಲಿ ಮಣಿಭದ್ರ ಮಹಾದೇವರ ದೂತ. ಅವಾಗ ಮತ್ತು ಯುದ್ಧ ಆಯ್ತು. ಯಾರಿಗೆ? ರಾವಣಿಗೆ. ಅವನನ್ನು ತೋರಿಸ್ಬಿಟ್ಟಿವ ಮಹಾದೇವರ ಸೆಕ್ರೆಟರಿ ಅವ. ಅವಾಗ ಮುಂದೆ ಕುಬೇರ ಕಡೆಗೆ ಹೋದ. ಕುಬೇರ ಅಣ್ಣ ಅಲ್ಲೋ ನನ್ನ ಕಡೆ ಯುದ್ಧಕ್ಕೆ ಯಾಕೆ ಬಂದೆ ಅಂದರೆ, ನೀ ನನಗೆ ಸಂದೇಶವನ್ನು ಹೆಂಗೆ ಹೇಳಿದೆ, ನೀ ನನಗೆ ಒಳ್ಳೆ ರೀತಿಯಿಂದ ಇದಂದ್ರೆ ನಾ ಒಳ್ಳೆ ಇರಲಿಲ್ಲ. ಈಗ ನೀನು ಆಜ್ಞೆ ಹೆಂಗೆ ಮಾಡಿದಿ ಅದಕ್ಕೆ ಶಿಕ್ಷಾ ಕೊಡ್ತಾನಂತ ಹೇಳಿ ಯುದ್ಧ ಆಡಿ ಅವನ ಜೋಡಿ ಯುದ್ಧ ಆಡಿ ಕುಬೇರನನ್ನು ಸಾಕಷ್ಟು ಅವನು ಪಂಡಿಗೆ ಪ್ರಯತ್ನ ಮಾಡಿದ. ತಪಶ್ಚಾತ್ತಪ್ಯತೆ ಮೂಡು ಕುಬೇರ ಹೇಳ್ತಾನಂತ, ರಾವಣ ನಿನ್ನ ಟೈಮ್ ಎಲ್ಲ ಕಡೆ ಒಂದೇ ಇರಂಗಿಲ್ಲ. ಯನ್ಮಯ ವ್ಯಾದ್ಯಮಾನಸ್ತಂ ಅವಗಚ್ಚಿಸಿ ದುರ್ಮತೆ ನಮ್ಮಂತ ಹೇಳ್ತು. ನಿನಗೆ ನೀ ಮಾಡೋ ಕೆಲಸ ಇಲ್ಲ, ನರಕಕ್ಕೆ ಹೋಗೋ ಕೆಲಸ ಇದು. ಯಾವನು ಮೋಹದಿಂದ ವಿಷವನ್ನು ಕುಡಿತಾನ ಅಮೃತ ಅಂತ ತಿಳ್ಕೊಂಡು ಏನು ಮಾಡಿದೆ ಇವತ್ತು ಜೀವನದೊಳಗೆ? ಜನ್ಮ ಕೊಟ್ಟ ಅವ್ವ ಅಪ್ಪ ಬ್ರಾಹ್ಮಣರು ಆಚಾರ್ಯರನ್ನು ಯಾವ ಅಪಮಾನ ಮಾಡ್ತಾನ ಅವನು ಮುಂದಾದರೂ ಫಲ ಪಡೆದೇ ಪಡ್ತಾನೆ. ರಾವಣ ಶರೀರ ಅನಿತ್ಯ, ಆತ್ಮನಿತ್ಯದ. ನಾವು ಮಾಡುವ ಪುಣ್ಯ ಪಾಪಗಳು ನಮ್ಮ ಕಡೆ ಬರ್ತಾವ ಏನ್ರಿ, ಎಲ್ಲ ಹೋಗ್ತಾವ. ಅವು ಎರಡೇ ಬರ್ತಾವ ನಮ್ಮ ಕಡೆಗೆ. ಧರ್ಮಾತ್ ರಾಜ್ಯಂ ಧನಂ ಸೌಖ್ಯಂ. ನೋಡೋ ರಾವಣ, ಧರ್ಮದಿಂದ ರಾಜ್ಯ ತಗೋ, ಸಂಪತ್ತಿ ಗಳಿಸು, ಸುಖವಾಗಿರು. ತಸ್ಮಾತ್ ಧರ್ಮಂ ಸುಖಾರ್ಥಾಯ. ಧರ್ಮನಿರಪ್ಪ ನೀನು. ಕಷ್ಟಚಿನ್ನಹಿ ದುರ್ಬುದ್ಧೆ ಛಂದತೋ ಜಾಯತೆ ಮತಿ. ನಿನಗೆ ಯಾಕೋ ಬುದ್ಧಿ ಕೆಟ್ಟದ ನಿನಗೆ. ಅದಕ್ಕೆ ವೃದ್ಧಿಂ ಸಮೃದ್ಧಿ, ರೂಪ, ಬಲ, ಮಕ್ಕಳು, ಸಂಪತ್ತು, ಶೂರತ್ವ ಇವೆಲ್ಲ ಜನರು ಪುಣ್ಯಕರ್ಮ ಬಿ ಯಾವುದೋ ತಪಸ್ಸಿನ ಗೆದ್ದಿರ್ತಾರೆ. ನತ್ವಾಂ ಸಮಭಿಭಾಷಿಷ್ಟೆ. ನಿನ್ನ ಉಪದೇಶ ಮಾಡೇಬಾರ್ದು ನಾನು ನಿನಗೆ. ಆದ್ರೆ ನೀನು ನಮ್ಮ ತಮ್ಮ ಅಂತ ಹೇಳ್ಕತ್ತೀನಿ ನಿನಗೆ. ಮಾರೀಚ ಪ್ರಮುಖ ಸರ್ವೇ ವಿಮುಖ ಯುಪ ತತಸ್ಥೇನ ದಶಗ್ರೀವೋ ಯಕ್ಷೇಂದ್ರೇಣ ಮಹಾತ್ಮನ. ಇಷ್ಟು ಹೇಳಿ ಆವಾಗ ಅಣ್ಣಗೆ ಬೈಲಿಕ್ಕಂತ ಕುಬೇರ ತನ್ನ ಜೋರಾಗಿರ್ತಕ್ಕಂಥ ಗದಾ ತಗೊಂಡು ರಾವಣನಿಗೆ ಹೊಡೆದ. ರಾವಣಿಗೆ ಏನು ಆಗ್ತದೆ? ದೊಡ್ಡ ಎಮ್ಮಿಗೆ ಒಂದು ಜಾರಿ ಕಡಿಯನ್ನು ಹೊಡೆದ. ಹಾ ಹಾ ಹಾ
ಎಮ್ಮೆನೇ ಇನ್ನು ಕೆಲವು ಎಮ್ಮೆ ಇದ್ದು ಅಂತ ಅವ್ರ ಎಮ್ಮೆಗಳು ಈಗ ಕಡಿಮೆ ಆಗ್ಯಾವ. ಅವ್ರಿಗೆ ಜೋರ ಹೊಡೆದ್ರೆ ಹಾಗೆ ಹೋಗೋದೆ. ಒಂದು 20 ಫೂಟ್ ಹೋದ ನನಗೆ ಹೊಡೆದಾರ ಮುಂದೆ ಹೊಡು, ಹೊಡೆದಾಗ ಓಡಂಗಿಲ್ಲ, ಹೊಡೆಸೋದು ಮುಂದೆ. ಅದಕ್ಕೆ ಹೊಡೆದದ್ದು ನೋವು ಯಾವಾಗ ಶುರುವಾಗ್ತದೆ ಅಂದ್ರೆ 20 ಫೂಟ್ ಹೋದ ಆಮೇಲೆ ನನಗೆ ಯಾರು ಹೊಡೆದಾರ ಹೊಡ್ಕೋತ, ಯಾರು ಹೊಡ್ದಾಗ ಗೊತ್ತಿಲ್ಲ. ಹಂಗೆ ಇವನು ಎಮ್ಮೆ ಅಂತೇ ಇದ್ದ ಈ ನೀಚ ರಾವಣ. ಅದಕ್ಕಾಗಿ ಸುವರ್ಣನಾಗ ಯಕ್ಷಾಣ ರೋಷಾತ್ತು ತಾಮ್ರನಯನ ಪುಷ್ಕರಾತ್ ಅವರುಹಸ ಸೋಯಂ ಶಂಕರ ಇತ್ಯುಕ್ತ. ಆವಾಗ ತಾನೂ ತನ್ನ ಶಕ್ತಿಯನ್ನು ಹಾಕಿದ ಕುಬೇರನ ಮೇಲೆ. ಇಬ್ಬರು ಘಮಾಸಾನ್ ಲಡಾಯಿ ಅಂತ ಅಲ್ಲ, ಇರಾನ್ ನಡೆದ ಕಡೆಗೆ ಏನಾಯಿತು, ಕುಬೇರನನ್ನು ಒದ್ದು ಕೆಳಗೆ ಬೀಳಿಸಿ ಅಣ್ಣನನ್ನು ಪುಷ್ಪಕಿಮಾನ ತೊಗೊಂಡು ಹೋಗ್ರಿ. ಮನ್ಯಾಗ ಚಲೋ ಕಾಲು ಹೆಂಗೆ ಒಯ್ತಲ್ಲ ಹಂಗೆ ಪುಷ್ಪಕಿಮಾನ ಒಯ್ದ್ಬಿಟ್ಟು ಯಸ್ಮಾತ್ ವಾನರು ಹಾದಿ ಒಳಗೆ ನಂದೀಶ್ವರ ಬೆಟ್ಟ, ಕೈಲಾಸ ಪರ್ವತನು ನಂದಿ ತಡೆದವನು. ನಂದಿ ಅವನಿಗೆ ಎತ್ತಿನ ಮುಖಾನೂ ಅದ, ಕಪಿ ಮುಖಾನೂ ಅದ. ಆ ಮಂಗನ ಮುಖದಿಂದ ಕೂಡ ನಂದಿಯನ್ನು ತಡೆದಾಗ ನಂದಿಗೆ ಅವಾಗ ಭಯಂಕರ ಯುದ್ಧ ಆಯಿತು. ಆವಾಗ ನಂದಿ ಶಾಪ್ ಕೊಡ್ತಾನೆ, ಕಪಿಯಂತೆಯ ಮುಖವನ್ನು ನನ್ನ ಅಪಮಾನ ಮಾಡಿದ್ದಕ್ಕಾಗಿ ಮುಂದೆ ನೀನು ಕಪಿಗಳಿಂದೇ ಸಾಯ್ತೀನಿ ನೋಡು. ಅವ ಪುಷ್ಪಕಿಮಾನವನ್ನು ತಗೊಂಡು ಕಚಾಲ ಪಾರ್ವತಿ ಎಲ್ಲೇ ಮಂತ್ರಿಗಳಂದ್ರು ಇದು ಮಹಾದೇವರ ಮಾಡೋ ಜಾಗದಪ್ಪ, ಮುಂದೆ ಹೋಗೋಣ. ಎಲ್ಲಿ ಮಹಾದೇವ? ಮಹಾದೇವ ಯಾರವ? ಶಿವ ಯಾರವ? ನನ್ನ ಮುಂದೆ ಯಾವ ಶಿವ? ಎಂಥ 9 ಅದು ಇಲ್ಲೇ ಇರ್ತಾನೆ ಕೈಲಾಸ. ಅವ್ರು ಇಲ್ಲಿರ್ತಾನ ಮತ್ತು ಕೈಲಾಸಕ್ಕೆ ಬೆಟ್ಟಕ್ಕೆ ಕೈ ಹಾಕಿಬಿಟ್ಟು ಹಿಂಗೆ ಅಳಿಯಾಡ್ಕತ್ತೇವು. ಪಾರ್ವತಿ ಪರಮೇಶ್ವರ ಹಿಂಗೆ ಮಾಡ್ಕೊತರು. ಮಹಾದೇವ್ರ ನಕ್ಕರು. ಪಾರ್ವತಿ ಅಂದ್ರು, ಇನ್ನೂ ತನಕ ನಮ್ಮ ಕೈಲಾಸ ಯಾರು ಅಳಿಯಾಡಿಸಿಲ್ಲ, ಯಾರು ಬಂದ ನಿಮ್ಮ ದೈತ್ಯ ಬಂದಾನ. ಮಹಾದೇವ್ರು ಏನು ಮಾಡಿದ್ರು, ಸ್ವಲ್ಪ ತಮ್ಮ ಹೆಬ್ಬಟ್ಟನ್ನು ಕೈಲಾಸ ಮತ್ತು ಒತ್ತಿದ್ರು. ಭಾರ ಆಯಿತು, ಹಿಂಗೆ ಹಿಡಿದಿದ್ದು ನೋಡಿ ಕೈಲಾಸದಲ್ಲಿ. ರಾವಣ ಭುಜದ ಮ್ಯಾಲ ಕೈಲಾಸ ಪರ್ವತ ಹಿಂಗೆ ಬಿತ್ತು. ಪ್ರಚಂಡವಾಗಿರ್ತಕ್ಕಂತಹ ವೇದನೆ ಆಯ್ತವ. ನೀವು ಸುಮ್ಮ ಕೂತ್ಕೊಂಡಾಗ ಮೈ ಮೇಲೆ ಒಂದು ಮಣ ಕಬ್ಬಣ ಬಿದ್ದು ಏನಾಯ್ತು, ಓ ಚೀರ್ಲಿಕತ್ತ. ಅದು ಚಿರೋದ್ರಿಂದ ಸಮುದ್ರಗಳು ಮ್ಯಾಲೆ ಬಂದು ಅದಕ್ಕೆ ರಕ್ತವೃಷ್ಟಿ ಆಗತ್ತೀವಿ. ಅದು ಚಿರೋದ್ರಿಂದ ರಾವಣ ಲೋಕರಾವಣ ಎಲ್ಲ ಕಡೆಗೆ ಬರೀ ಕೇಳಿಸಕತ್ತೀವೋ. ಆ ಕಾಲಕ್ಕೆ ಮಹಾದೇವರು ಶಕ್ತಿ ಗೊತ್ತಾಯ್ತು ನಿನಗೆ. ಮುಕ್ತಾಚಾಶ್ಯ ಭುಜಾನ್ ರಾಮ ಪ್ರಾಹವಾಕ್ಯಂ ದಶಾನನಂ. ಅವಾಗ ಆಯಿತು, ನಮ್ಮದೇವರಿಂದ ವರ ಪಡೆದ ನಿಮ್ಮ ಹೋಗಿ ಅಂತ ಹೇಳಿ ಬಿಟ್ಬಿಟ್ರು. ಮತ್ತು ಅವ್ರು ಮ್ಯಾಲೆ ಬಂದ. ಮಹಾದೇವರ ಶಕ್ತಿ ಗೊತ್ತಾಯ್ತು. ಅವಾಗ ಬುದ್ಧಿ ಬಂತವ, ನನಗಿಂತಲೂ ಬಲಿಷ್ಠಿದ್ದಾನಿವ, ಇವನ್ನ ಇದರಿಗೆ ಹಾಕೋಬಾರ್ದು ಅಂತ ಹೇಳಿ ತಪಸ್ಸು ಮಾಡಿ. ಅವನ ತಪಸ್ಸಿಗೆ ಮೆಚ್ಚಿ ಮಹಾದೇವರ ಬಂದರು. ಪೀತೋಸ್ಮಿತವ ವೀರಸ್ಯ ಶೌಟೀರ್ಯಾಯ ದಶಾನನಂ ಶೈಲಾಕ್ರಾಂತೇನಯೋ ಮುಕ್ತಸ್ತ್ವಯ ರಾಮ ಸುಧಾರಣ. ಇವತ್ತು ನಿನಗೆ ಆ ಶಕ್ತಿ ಹೊರ ಕೊಡ್ತಾನೆ, ನಿನಗೆ ಅವಧ್ಯತ್ವ ಹೊರ ಕೊಡ್ತಾನೆ ನಿನಗೆ. ನನಗೆ ಜಗತ್ತಿನ ಯಾರಿಂದೂ ನಂಗೆ ಮರಣ ಬೇಡ. ಮಾನವರ ಅನ್ಕೊಂಡು ನನ್ನ ಎದುರಿಗೆ ತುಂಬ ಹಂದಿನಾಯಿ ಇದ್ದಂಗಿದ್ದಾನೆ. ಅವರಿಂದ ನನಗೆ ಮರಣ ಬೇಡ ಅಂತ ನಾನು ಬೆಳ್ಕೊಂಗಿಲ್ಲ. ಯಾಕಂದ್ರೆ ನಾನೇ ಹೊರ ಇಲ್ಲಾರ್ದೇ ಹೊಡಿತು ನಾವು. ಆಯ್ತು, ಅದಕ್ಕೆ ಪರಮಾತ್ಮ ಏನು ಮಾಡಿದ, ಮಾನವನಾಗಿ ಬಂದು ಅವನು ಕೊಂದು ಹಾಕಿದೆ. ಮಾನುಷಾನ್ನರಣೇ ದೇವ ಸ್ವಲ್ಪಾಸ್ತೇಮ ಸಪ್ತಗ. ಆಯಿತು, ಈ ಖಡ್ಗ ತಗೋಂತ ಮಹಾದೇವರು ಕೊಟ್ಟರು. ಈ ಖಡ್ಗದಿಂದ ನೀನು ಯುದ್ಧದಲ್ಲಿ ಗೆಲ್ತೀಯ. ನೋಡ್ರಿ, ದೇವತೆಗಳು ಒಂದು ದುಷ್ಟಿದಾನದ ಗೊತ್ತಿದ್ರು ವರ ಯಾಕೆ ಕೊಡ್ತಾರ? ತಪಸ್ಸು ಮಾಡಿದ. ತಪಸ್ಸನ್ನು ಮಾಡಿದಾಗ ವರ ಯಾಕೆ ಕೊಡಬೇಕು? ಅವರು ತಪಸ್ಸಿಗೆ ತಕ್ಕಂತೆ ವರ ಸಿಕ್ಕಿತು. ಆದರೆ ಇನ್ನೊಂದು ಹೇಳ್ತಾರೆ, ದುಷ್ಟರಿಗೂ ದೇವರ ವರ ಯಾಕೆ ಕೊಡ್ತಾನಂದ್ರೆ ಜಗತ್ತಿಗೆ ಗೊತ್ತಾಗಿದೆ. ನಿಷ್ಪಕ್ಷಪಾತಿ ದೇವರು. ಯಾವ ತಪಸ್ಸು ಮಾಡೋದು ವರ ಕೊಟ್ಬಿಡ್ತಾನೆ. ಅದೇ ಆ ತಪಸ್ಸಿನಿಂದ ಜಗತ್ತಿಗೆ ಏನಾಗ್ತದೆ? ಕೇಳ. ಅದಕ್ಕೆ ನಾವೇನು ಮಾಡಬೇಕು? ದುಷ್ಟರಿಗೆ ಸಹಾಯವನ್ನು ಮಾಡಬಾರದು. ಅದನ್ನು ಮಹಾದೇವ್ ತೋರಿಸ್ಕೊಡ್ತಾರೆ. ಇವರಿಗೆ ವರವನ್ನು ಕೊಟ್ಟರೆ ಏನಾಯ್ತು? ಈಗ ವರವನ್ನು ಅವ್ರಿಗೂ ಕೊಟ್ಟಿದ್ರು, ಅವರು ಮುಂದೆ ಬರ್ತಿದ್ರು ಅಂತ ಅಲ್ಲ. ಆಯ್ತಪ್ಪ, ವರ ಕೊಟ್ಟಿದ್ರು, ಮುಂದೆ ಬಂದರೆ ಯಾಕೆ ವರ ಕೊಡ್ತಾರ? ಎಷ್ಟೇ ವರವನ್ನು ತಗೊಂಡ್ರು ನಮ್ಮ ಕ್ಯಾರೆಕ್ಟರ್, ನಮ್ಮ ನಡತೆ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಸರಿ ಇಲ್ಲದೆ ಇದ್ರೆ
ನಮ್ಮ ಕಡೆ ಇದ್ದಂಥ ವರವೂ ಕೂಡ ನಮ್ಮನ್ನು ಸಂಹಾರ ಮಾಡ್ತದೆ. ರಾವಣನಿಗೆ ಈ ಬುದ್ಧಿಯನ್ನು ಕಲಿಸುವ ಸಲುವಾಗಿ ಮಹಾದೇವರು ವಿಶಿಷ್ಟವಾಗಿರ್ತಕ್ಕಂಥ ವರವನ್ನು ಕೊಟ್ಟಿದ್ದಾರೆ. ರಾವಣ ಈ ರೀತಿಯಾಗಿ ಅವನು ಹೋದ. ಅವನು ಹೀಗೆ ನೋಡ್ರಿ, ಸಂತ್ಯಾಗಿನ ಗೋಳಿ ಹಂಗೆ ಎಲ್ಲ ಕಡೆಗೆ ಹೋಗ್ತಾ ಹೋಗ್ತಾ ಹಿಮಾಲಯ ಪರ್ವತದ ಒಂದು ಭಾಗದಲ್ಲಿ ಹೋದ. ಲೋಕೈಕ ಸುಂದರಿಯಾಗಿರ್ತಕ್ಕಂಥ ಒಬ್ಬ ಋಷಿ ಕುಮಾರಿ, ಋಷಿಯ ಮಗಳು ಕುಶಧ್ವಜ ಋಷಿಯ ಕುಮಾರಿ, ಆಕೆ ತಪಸ್ಸು ಮಾಡ್ತಾ ಇದ್ದು. ಪಾಪ ನಿರಾಹಾರವಾಗಿ, ಮಹಾ ಸೌಂದರ್ಯವಿದ್ದು ನಿರಾಹಾರವಾಗಿ ತಪಸ್ಸು ಮಾಡ್ತಿದ್ದ. ಅವಳ ಮೇಲೆ ಕಣ್ಣು ಬಿತ್ತೀವಿ, ಇಷ್ಟು ಸೌಂದರ್ಯವನ್ನು ಪಟ್ಟು ತಪಸ್ಸು ಮಾಡ್ತಾರೆ, ಇದು ಲಗ್ನ ಆಗು, ನಾನೇ ಉತ್ತಮ ವರ, ನಾನು ಲಗ್ನ ಆಗಬೇಡಿ. ಆಕೆ ಹೇಳಿದ, ಇಲ್ಲ, ನಾನು ಲಗ್ನ ಆದರೆ ವಿಷ್ಣು ಪರಮಾತ್ಮನನ್ನೇ ಲಗ್ನ ಆಗಬೇಕು, ಅದನ್ನು ತಪಸ್ಸು ಮಾಡ್ಲಿಕ್ಕೆ. ಎಲ್ಲಿ ವಿಷ್ಣು ಅವ, ಅವನಿಗಿಂತ ನಾನೇ ಶ್ರೇಷ್ಠ, ನಾನು ಲಗ್ನ ಆಗ. ನಾವು ಹಿಂಗೆ ಹೇಳ್ಕತ್ತ ಕಡೆಗೆ ಕೇಳಿಲ್ಲ. ಆಕೆ ಕೂಡ್ಲು ಹಿಡಿದು ಜಗ್ಗಿದ. ನೀಚ, ಅಪವಿತ್ರವಾದಂಥ ನಿನ್ನ ಕೈ ನನಗೆ ಕೂಡ್ಲ ಇರುತ್ತಲ್ಲ, ಆಕೆ ಹಿಂಗೆ ಕೈ ಮಾಡಿ ಕಟ್ ಮಾಡಿಬಿಟ್ಟು ಕೂದಲೇ, ಯಾಕೆ ಅಪವಿತ್ರವಾದಂಥದ್ದು ಕೂಡು, ಅಪವಿತ್ರವಾದಂಥ ಕೂಡು ನನಗೆ ಇರಬಾರ್ದಂತ ಮಾಡಿ, ಇನ್ನು ಮತ್ತೆ ನೀನು ನನ್ನನ್ನು ಮುಟ್ಟಿ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಆ ವೇದವತಿ ಎಂಬುವಂಥ ಶ್ರೇಷ್ಠ ಪತಿವ್ರತ ಸ್ತ್ರೀಗಳು ವಿಷ್ಣು ಪರಮಾತ್ಮನನ್ನೇ ಪಡೆಯಬೇಕಂತ ತಪಸ್ಸನ್ನು ಮಾಡ್ಕೋತ ಕೂತಿರ್ತಕ್ಕಂಥ ಶ್ರೇಷ್ಠ ತಪಸ್ವಿನಿಗೆ ಇವ ನೀಚ ಯಾವ ಸ್ಪರ್ಶ ಮಾಡಿಬಿಟ್ಟ, ಅಪವಿತ್ರ ಆಗಿಬಿಟ್ಟೆ ಅಂಥೇಳಿ ತನ್ನ ದೇಹವನ್ನೇ ಆಕೆ ಅಗ್ನಿ ಸಾಕ್ಷಿಯಾಗಿ ಅಗ್ನಿ ಮುಂದೆ ನಿಂತು ಆಕೆ ಹೇಳಿದಂಥ, ನೀಚ, ಯಾವಳನ್ನು ನೀ ಸ್ಪರ್ಶ ಮಾಡೀನಿ, ನಾ ಇನ್ನೊಮ್ಮೆ ಜನ್ಮ ತಗೊಂಡು ಏನು ನಿನ್ನ ಮರಣಕ್ಕೆ ನಾನು ಕಾರಣ ಆಗ್ತೇನೆ ಅಂಥೇಳಿ ಅಗ್ನಿ ಪ್ರವೇಶ ಮಾಡಿಬಿಟ್ಟು. ಆಕೆನೇ ವೇದವತಿ ಒಂದು ರೂಪದಿಂದ ಸೀತಾದೇವಿಯಿಂದ ಕೂಡಿಕೊಂಡು, ಸೀತಾದೇವಿ ಅವಳಲ್ಲಿ ಇದ್ದಂತೆ, ಸೀತಾದೇವಿಯಿಂದ ಕೂಡಿಕೊಂಡು ಸೀತಾದೇವಿಯ ಇದರಲ್ಲಿ ವಂಶವಾಗಿದ್ದು ರಾಮದೇವರ ಪತ್ನಿಯಾಗಿ ರಾವಣ ಸಂಹಾರಕ್ಕೆ ಕಾರಣ ಆಯಿತು. ಇವಳೇ ವೇದವತಿ. ಈ ಪ್ರಕಾರವಾಗಿ ಆಮೇಲೆ ರಾವಣ ಮತ್ತೊಂದು ದಿಗ್ವಿಜಯ ಶುರು ಮಾಡಿದ. ಮುಂದೆ ಸೋತಂತ ಅವಾಗೇನಿಲ್ಲ, ಇಲ್ಲ, ಗೆದ್ದಿನ ನೋಡಿ ನನಗೆ ಅಂಜಕಿ ಸತ್ತೇ ಬಿಟ್ಟರು ನೋಡ್ದೆ. ಇವಾಗ ಪ್ಲಸ್ ಪಾಯಿಂಟ್ ಆಯ್ತು. ಅವನು ಕುಬೇರನ ಮಾಡಿದ್ರು ಹೆಂಗೆ ಅವ್ನು ಸೋಲಿಸ್ಬಿಟ್ರಿ, ಹೆಂಗೆ ಓಡಿಸ್ಬಿಟ್ಟ. ಅವನು ಮಹಾದೇವನ ಹೇಳ್ಕೋತ ಅಲ್ಲ, ಅದು ಪರ್ವತನ ಅಡಿಯಾಡಿಸ್ಬಿಟ್ಟ. ಹಿಂಗೆ ಹೇಳ್ಕೋತ ಮರುತ್ತಂತ ರಾಜ ಇದ್ದ ಆ ಕಾಲ. ಮರುತ್ತಶ್ಯ ಅಂತ ಇದು ಅಂತಿರಲಿಲ್ಲ, ರಾಜಾಯ ಪ್ರಜೆ ಸಾಯ ಮರುತ್ತಶ್ಯ. ದೊಡ್ಡ ಯಜ್ಞ ಮಾಡ್ತಿದ್ದವ, ಪ್ರಚಂಡ ಯಜ್ಞ. ಸಂವರ್ತಕರು ಯಜ್ಞ ಮಾಡಿಸ್ತಾ ಇದ್ದರು, ಸಾವಿರಾರು ಮಂದಿ. ಅಲ್ಲಿ ಹೋದ, ಮರುತ್ತ, ನಿನ್ನ ಹೆಸರುನಾಮ ಕೇಳಿನೋ, ಯುದ್ಧಕ್ಕೆ ಬಾ. ರಾಜರು ಹೀಗೆ ಕೂಡ್ತಾರೆ, ಯಜ್ಞ ಮಾಡ್ಕೊತ, ಅದು ಬ್ರಾಹ್ಮಣ ಕೆಲಸ. ಯುದ್ಧಕ್ಕೆ ಬಾ ನೀನು. ಅವನು ಶಿಟ್ಟಿ ಬಂದು ಕೈಯಾಕಿಟ್ಟು ನಿಂತೇ ಬಿಟ್ಟು ಯುದ್ಧಕ್ಕೆ ಮರುತ್ತ ರಾಜ. ಸಂವರ್ತಕನೆಂಬುವಂಥ ಪುರೋಹಿತ ಹೇಳ್ತಾನೆ, ಇಲ್ಲ, ಯಜ್ಞದಲ್ಲಿ ದೀಕ್ಷಿತರಾಗಿದ್ದೀನಿ, ಯಜ್ಞದಲ್ಲಿ ದೀಕ್ಷಿತರಾದ ಮೇಲೆ ಕೈಯಾಗ ಖಡ್ಗೆ ಹಿಡಿಬಾರ್ದು, ಅದಕ್ಕೆ ಖಡ್ಗೆ ಕೆಳ ಒಯ್ಯದು. ಅವಂದು ಹೌದು. ಒಮ್ಮೆ ನಾವು ಯಜ್ಞದಲ್ಲಿ ದೀಕ್ಷಿತರಾದಾಗ ಸಿಟ್ಟು ಹೊಡೆಯೋದು, ನಾನು ಅಲ್ಲಿ ನೋಡ್ಕೊತ ಆವತಿ ಹಾಕೋದು, ಸ್ವಲ್ಪ ಚಹಾ ಕೊಡ್ಕೊತ ಇದು ಮಾಡೋದು, ತಂಬಾಕು ಹಾಕ್ಕೊಂಡು ಆರತಿ ಮಾಡೋದು. ಆಮೇಲೆ ಸ್ವಲ್ಪ ಇವತ್ತಂತೂ ಮೊಬೈಲ್ ಮೊಬೈಲ್ ಅಂದ್ರೆ ನಾಡಿನ ಹೋಗಿ ಫಿಕ್ಸ್ ಮಾಡಲಿಕ್ಕೆ ಇವತ್ತು ಮೊಬೈಲ್ ತೊಗೋದು. ಇದೇನಂದ್ರೆ ಈ ಮೊಬೈಲ್ ಇಷ್ಟು ಕೆಟ್ಟ ಬಂದುಬಿಟ್ಟಲ್ಲ, ಪಂಡಿತರು, ಪುರೋಹಿತರು ಎಲ್ಲರೂ ಒಂದು ವಿವಾಹ ನಡೆದಿರ್ತದೆ. ಅಲ್ಲಿ ಹೋಮ್ ಮಾಡಿಸೋ ವೇಳಾಕ ಅವ ಅದು ನೋಡಿ ಅವ್ರ ಗಂಡ ಹೆಂಡತಿ ಅಂದರು, ನಾವು ತೊಗೊಂಡ್ರೆ ಅಡ್ಡಿ ಅಂತ ಅವರು ಶುರು ಮಾಡಿ. ವರ ಒಂದು ಮೊಬೈಲ, ಕನ್ಯಾ ಒಂದು ಮೊಬೈಲ ಎಲ್ಲ ನೋಡ್ಕೊಂಡು ನಿಂತರು. ನಾವು ಇಡೀ ಅಲ್ಲ ಹೋಮೇ ಮುಗಿಯುವಂತು, ಯಾಕಂದ್ರೆ ಇನ್ನು ಮೊಬೈಲ್ ಮುಗಿಯುವಂತು, ಹೋಮ್ ಮುಗಿಯುವಂತು. ಅಂದರೆ ಎಷ್ಟು ನಾವೇ ಕೂತ್ಕೊಂಡು ನಮ್ಮ ಧರ್ಮವನ್ನು ಕೆಡಿಸಕತ್ತೀವಿ. ಏನಾಯ್ತು ಇಲ್ಲಿ ಈಗ? ಅವ ಮರುತ್ ರಾಜ ಇಷ್ಟು ಮಹಾನುಭಾವ ಇದ್ದ, ಆಸ್ತಿಕ ರಾಜ ಇದ್ದವ, ಏನು ಮಾಡಿದವ? ಯಜ್ಞ ನಡೆದ ಒಳಗೆ ಯುದ್ಧವನ್ನು ಮಾಡಬಾರ್ದು ಅಂತ ಪುರೋಹಿತರು ಹೇಳಿದರು. ಆಗಲಿ ಸ್ವಾಮಿ, ಕೆಳಗೆ ಶಸ್ತ್ರ ಒಗದ. ಅವಾಗ ರಾವಣನ ನೋಡ್ರಿ, ನನಗೆ ಅಂಜಿ ಹಂಗೆ ಒಗದ ಶಸ್ತ್ರ ಅಂಥೇಳಿ ಗೆದ್ದ ಅಂಥೇಳಿ ಹೊರಗೆ ಹೋಗ್ಬಿಟ್ಟು. ಈಗ ಮರುತ್ ರಾಜನನ್ನು ಕೂಡ ಗೆದ್ದ. ಆಮೇಲೆ ರಾವಣ
ಮುಂದೆ ಎಲ್ಲೆಲ್ಲಿ ಹೋಗಿ ಯುದ್ಧವನ್ನು ಆಡ್ತಾನೆ, ಎಲ್ಲಿ ಹೋಗಿ ಇದೆಲ್ಲ ನೀವು ಅನುಭವದ ಆಚಾರ. ರಾಮನವಮಿ ವೇಳೆ ಆಚಾರ ರಾವಣ ಕಥೆಯಾಗಿ ಹೇಳ್ಬೇಕು ಮನಸ್ತದಲ್ಲ. ಮೊದಲೇ ಹೇಳಿದ್ರು ಮಹಾಭಾರತ ಒಳಗೆ ಭೀಮಸೇನ ದೇವರ ಮಹಿಮಾ ಹೇಳಬೇಕಾದ್ರೆ ಮೊದಲು ದುರ್ಯೋಧನ ದುಶ್ಯಾಸನದ ಶಕ್ತಿ ಹೇಳೇಬೇಕು. ಇಂಥ ಮಹಾದೈತ್ಯರ ಸಂಹಾರ ಮಾಡಲಿಕ್ಕೆ ರಾಮದೇವರ ಬರಬೇಕಾದ್ರೆ ಇನ್ನೊಂದು ವಿಚಾರ, ಜಗತ್ತಿನೊಳಗೆ ಎಲ್ಲ ಸಂಪತ್ತನ್ನೂ ಪಡೆದು ತಪಸ್ಸಿನೊಳಗೂ ಮುಂದೆ ಬಂದು ಅದ್ಭುತವಾದಂಥ ಶಕ್ತಿಶಾಲಿಗಳಾದರೂ ಹೆಂಗೆ ಸೋಲ್ತಾರವರು. ಯಾಕೆ ಸೋಲ್ತಾರೆ? ಧರ್ಮೋ ರಕ್ಷತಿ ರಕ್ಷತ. ಧರ್ಮವು, ನೀತಿಯು, ಒಳ್ಳೆಯ ನಡತೆಯು, ತ್ಯಾಗವು ಇಲ್ಲದೇ ಇದ್ದರೆ ಎಂಥ ದೊಡ್ಡ ವ್ಯಕ್ತಿಯನ್ನು ರಾಮದೇವರು ಹೆಂಗೆ ಸಂಹಾರ ಮಾಡ್ತಾರೆ. ಅದಕ್ಕಾಗಿ ಮೊದಲು ರಾವಣನ ವಿಚಾರವನ್ನು ಗೊತ್ತಾಯಿದ್ದೇವೆ. ಮುಂದಿನ ಭಾಗ ಆಡಿಸಿ ಕೃಷ್ಣಾರ್ಪಣ.